ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತಿನ ವ್ಲಾಗ್ ಲಕ್ಷ್ಮೀ ಹಬ್ಬದ ಸಂಜೆಯಿಂದ ನಾನು ವ್ಲಾಗ್ನ ಮತ್ತೆ ಶುರು ಮಾಡಿಕೊಂಡೆ. ನಮ್ಮನೆ ಪ್ರಿಪ್ರೇಷನ್ ಹೇಗಿತ್ತು, ಕ್ಲೀನಿಂಗ್ ವ್ಲಾಗ್ ಆಗ್ಬೋದು, ಇಲ್ಲ ಹಬ್ಬದ ಪ್ರಿಪ್ರೇಷನ್ ಆಗ್ಬೋದು, ಇಲ್ಲ ಹಬ್ಬದ ವ್ಲಾಗ್ ಆಗ್ಬೋದು, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಇಂಟ್ರೆಸ್ಟ್ ಇದ್ದರೂ ಒಂದ್ಸಾರಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಇವತ್ತು ಸಂಜೆ ಪೂಜೆನ ಮಾಡ್ಕೊಂಡು ಇನ್ನು ಕುಂಕುಮಕ್ಕೆ ಹೋಗೋದಿತ್ತು. ಕಸ ಗುಡಿಸೋಂಗಿರ್ಲಿಲ್ವಲ್ಲ, ಹಾಗಾಗಿ ಒಂದು ಬಟ್ಟೆಯಿಂದ ಸುವಾಸನೆ ಎಲ್ಲ ಹೂವೆಲ್ಲ ಬೆಳಗ್ಗೆಯಿಂದ ಪೂಜೆ ಮಾಡಿದ್ದೆಲ್ಲ ಹಂಗೆ ಇತ್ತು. ಅದನ್ನೆಲ್ಲ ಅವನೇ ಕ್ಲೀನ್ ಮಾಡಿ ಕೊಟ್ಟ. ಆಮೇಲೆ ನಾನು ಆಂಟಿ ಮನೆಗೆ ಕುಂಕುಮಕ್ಕೆ ಹರಿದಿದ್ರು, ಅಲ್ಲಿ ಹೋಗ್ತಾ ಇದ್ವಿ ನಾನು ಮೇಘ್ನ. ಏನಂದರೆ ನಾವು ಮನೆ ಖಾಲಿ ಮಾಡಿನೇ 4 ವರ್ಷ ಮೇಲಾಯಿತು, ಆದರೂ ಇನ್ನೂ ಅದೇ ಬಾಂಡಿಂಗ್ ಇಟ್ಕೊಂಡಿದ್ದಾರೆ, ಕರಿತಾ ಇರ್ತಾರೆ. ನನಗೆ ಯಾವಾಗಲೂ ಹೋಗೋಕ್ಕಾಗಲ್ಲ. ಇದ್ರೆ ಈ ಲಕ್ಷ್ಮೀ ಹಬ್ಬದಲ್ಲಿ ಮಾತ್ರ ಮಿಸ್ ಮಾಡಲ್ಲ. ಅವರು ಅಷ್ಟು ಫೋರ್ಸ್ ಮಾಡಿ ಕರೀತಾರಲ್ಲ, ಹಂಗಾಗಿ ಹೋಗ್ತೀನಿ. ಫಸ್ಟ್ ಅಲ್ಲಿ ಹೋಗಿ ಬಂದುಬಿಡೋಣ, ಇನ್ನು ನಮ್ಮನೆ ಹತ್ರ ಕುಂಕುಮ ಕೊಡೋದಿರುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೋಗಿದ್ದೆ. ಇನ್ನು ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಲಕ್ಷ್ಮಿ ಎಲ್ಲ ಕೂರಿಸಿದ್ರು. ಆದರೆ ನನಗೆ ಫೋಟೋ ವಿಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ. ಅವ್ರ ಮನೆಗೆ ಹೋದರೆ ಮಾತಲ್ಲಿನೇ ಟೈಮ್ ಹೋಗ್ಬಿಡುತ್ತೆ. ಇನ್ನು ಮೇಘ್ನ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಚಿಕ್ಕದ್ರಿಂದ ಅವ್ರ ಮನೇಲೇ ಸ್ವಲ್ಪ ಜಾಸ್ತಿ ಬೆಳೀತಾ ಇದ್ಲು. ಹಂಗೆ ಮಾತಾಡ್ಕೊಂಡು ಟೈಮ್ ಆಗೋಯ್ತು. ಸರಿ ಬರ್ತೀನಿ ಅಂದ್ಬಿಟ್ಟು ಕುಂಕುಮ ತೊಗೊಂಡು ಬಂದ್ವಿ. ಆಮೇಲೆ ನಾನು ಇಲ್ಲಿ ಬಂದು ಎಲ್ಲ ರೆಡಿ ಮಾಡಿ ಇಲ್ಲಿ ಎಲ್ಲರನ್ನೂ ಕರೆದು ಕುಂಕುಮ ಕೊಟ್ಟೆ. ಈ ಥರ ನಮ್ಮ ಮನೆ ಲಕ್ಷ್ಮೀ ಹಬ್ಬ ಆಯಿತು. ಇನ್ನು ಬೆಳಿಗ್ಗೆ ಮೇಘ್ನನೇ ಚಿತ್ರಾನ್ನ ಮಾಡಿದ್ದು. ಅನ್ನ ಮಾಡಿದ್ಲಲ್ಲ, ಅದಕ್ಕೆ ದೇವ್ರ ಪ್ರಸಾದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ, ಸ್ವಲ್ಪ ಪಾಯಸ ಮಾಡಿಟ್ಟಿದ್ದೆ. ಇನ್ನು ಟಿಫನ್ ಅಂತ ಚಿತ್ರಾನ್ನ ಮಾಡಿದ್ದ. ಮಧ್ಯಾಹ್ನಕ್ಕೆ ಏನಾನ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ನನಗೆ ತುಂಬ ಟಯರ್ಡ್ ಆದಂಗಾಗಿ ನಿದ್ದೆ ಬಂದುಬಿಡ್ತು. ಸ್ವಲ್ಪ ನಿದ್ದೆ ಮಾಡಿದ್ರೇ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೇನೋ, ಆಮೇಲೆ ನೋಡೋಣ ಸಂಜೆ ಏನಾರ ಮಾಡೋಣ ಅಂತ ಅಂದ್ಬಿಟ್ಟು ಮಲಗಿದೆ. ಆದ್ರೆ ಆಗಲಿಲ್ಲ ನನಗೆ. ಸರಿ, ಇನ್ನು ಹಬ್ಬದ ಪಾಯಸ ಒಂದು ಮಾಡಿದ್ದೆ, ನೀನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಡೆಗೆ ನೆನೆಸಿ ಅವಾಗ ಸ್ವಲ್ಪ ದೇವ್ರ ಹತ್ರ ಒಂದು 4 ಹಾಕಿ ಇಟ್ಬಿಟ್ಟು ಕುಂಕುಮಕ್ಕೆ ಎಲ್ಲರೂ ಕರೀತಾ ಇದ್ರ. ಸರಿ ಹೋಗಿ ಬಂದು ಆಮೇಲೆ ಮಕ್ಳಿಗೆ ಮಾಡ್ಕೊಡೋಣ ಅಂತ ಹೋಗಿ ಬಂದು ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ವಡೆ ಮಾಡಿಟ್ಟು ಉಪ್ಸಾರು ಮಾಡಿದ್ದೆ ಹಬ್ಬದ ದಿನ. ಆಗಲೇ ಇಲ್ಲ ನನಗೆ ಏನೂ ಮಾಡೋದಕ್ಕೆ. ಸರಿ, ಉಪ್ಸಾರಾದರೆ ಬೇಗ ಆಗುತ್ತೆ, ಇನ್ನು ಊಟಕ್ಕೆ ಏನಾದರೂ ಬೇಕಲ್ಲ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದಾಗ ಸ್ವಲ್ಪ ಹಣ್ಣುಳಿಕಾಯಿ ತೊಗೊಬಂದಿದ್ದೆ. ಅದೇ ಇತ್ತು ಅಂದ್ಬಿಟ್ಟು ಹಣ್ಣುಳಿಕಾಯಿ ಹಾಕಿ, ಖಾರ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ. ಆದರೆ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೆ, ಅದನ್ನೇ ಕಿವ್ಚ್ಕೊಂಡು ತಿನ್ಕೊತಾರೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಹಾಕಿ, ಅದು ಬರೀ ಕಾಳು ಕೂಗ್ಸೋದಲ್ವಾ, ಬೇಗ ಆಗುತ್ತೆ ಅಂತ ಅದನ್ನೇ ಮಾಡ್ಕೊಂಡಿದ್ದೆ. ಜೊತೆಗೆ ಅನ್ನಕ್ಕೆ ಇಟ್ಟಿದ್ದಷ್ಟೇ ಮಾಡ್ಕೊಂಡಿದ್ದೆ. ಇವತ್ತು ಹಬ್ಬಕ್ಕೆ ಏನೂ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಸರಿ, ಬೇಗ ಊಟ ಮಾಡಿ ನಾನು ಮಲಗಿಬಿಟ್ಟೆ, ನನಗೆ ಆಗ್ತಿಲ್ಲ ಅಂತ. ಅದಾದಮೇಲೆ ಬೆಳಿಗ್ಗೆನೇ ತಿರ್ಗಾ ಎದ್ದು ಇವತ್ತು ಶನಿವಾರ, ಶ್ರಾವಣ ಶನಿವಾರ ಬೇರೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಹಾಗೆ ನನ್ನ ಎಲ್ಲ ಕೇಳ್ತಾರೆ, ಒಂದೇ ದಿನಕ್ಕೆ ತೆಗೆದ್ಬಿಡ್ತೀರಾ ಅಂತ. ನನಗೆ ಒಂದೇ ದಿನಕ್ಕೆ ತೆಗೆದ್ಬಿಡ್ತೀನಿ. ಏನು ಗೊತ್ತಾ, ಇದು ಮೇನ್ ಡೋರಾ, ಇಲ್ಲಿ ನಾನು ಕೂರಿಸ್ಕೊಂಡಿರ್ತೀನ, ಹಂಗೆ ಹಿಂಗೆ ಅಂತ ಓಡಾಡೋಕ್ಕಾಗಲ್ಲ, ಮಡಿಯಿಂದ ಓಡಾಡಬೇಕು. ಸರಿ, ಅದ್ರ ಜೊತೆಗೆ ಮಕ್ಕಳು ಓಡಾಡ್ಬೇಕಾದ್ರೆ ಈ ಟೇಬಲ್ ಏನಾರ ತಗ್ಲಿಸ್ಬಿಟ್ರೆ ಅನ್ನೋ ಭಯ ಇರುತ್ತೆ. ದೀಪಗಳು ಹಚ್ಚಿಟ್ಟಿರ್ತೀನಿ. ಈ ಸೈಡಿಗೆ ಬಂದರೆ ಪಕ್ಕನೇ ದಿವಾನ ಇರುತ್ತೆ. ಸೊ ಸ್ವಲ್ಪ ಕಷ್ಟ ಆಗ್ಬೋದು, 3 ದಿನ ಇಟ್ಕೊಂಡು ಮಾಡೋಕ್ಕಾಗಲ್ಲ ನನಗೆ. ಹಂಗಾಗಿ ನಾನು ಒಂದೇ ದಿನಕ್ಕೆ ಸಂಜೆನೇ ಪೂಜೆ ಮಾಡಿ ಒಂದು ನೈಟಲ್ಲಿ ನಾನು ಕದಲಿಸ್ಬಿಡ್ತೀನಿ ಕಳಸನ. ಅದಾದಮೇಲೆ ಹಂಗೆ ಲೈಟಿಂಗೆಲ್ಲ ಬಿಟ್ಟಿರ್ತೀನಿ. ಇನ್ನು ಬೆಳಿಗ್ಗೆ ಎದ್ದು ನಾನು ಎಲ್ಲ ತಿಕ್ಕೊಳ್ತೀನಿ, ಅಂದರೆ ಕ್ಲೀನ್ ಮಾಡ್ಕೊತೀನಿ, ಎಲ್ಲ ಎತ್ತಿಟ್ಟು ಎಲ್ಲನೂ ರೆಡಿ ಮಾಡ್ಕೊತೀನಿ. 3 ದಿನ ಲೈಟ್ ಪೂಜೆ ಮಾಡಬೇಕು ಅಂತ ಇದ್ದೆ. ಅಮ್ಮ ಯಾವಾಗ ಮಾಡಿಸ್ಕೊಳ್ತಾರೆ ಅಂತ ನೋಡೋಣ. ನಾವು ಅಂದ್ಕೊಂಡಂಗೆ ಏನಾಗಲ್ಲ, ಆ ದೇವರೇ ಮನ್ಸು ಪಟ್ಟು ನಮ್ಮ ಕೈಲಿ ಮಾಡಿಸ್ಬೇಕು ಅಷ್ಟೇ. ಇನ್ನೆಲ್ಲ ತೆಗೆದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರ ಏನಾಯಿತು ಬೇಜಾರು ಅಂತ ಅಂದರೆ, ಇವತ್ತು ಶುಕ್ರವಾರ, ಹಬ್ಬ ಬೇರೆ, ಉಪ್ಪು ಖಾಲಿ ಆಯಿತು ಅಂತ ಮನೇಲಿ ಹೇಳ್ಬಾರ್ದು. ಯಾವಾಗಲೂ ರೇಷನ್ ತಂದಿರ್ತಾ ಇರೋರು ನಮ್ಮ ಮನೆಯವರು ಇವಾಗ ಪುಡಿ ಉಪ್ಪು ತಂದಿರಲಿಲ್ಲ. ನನ್ಗೆ ಗೊತ್ತಿತ್ತು, ನಾನು ಹಂಗೆ ಮಾಡ್ತಾಯಿದ್ದೀನಿ, ಅಂದರೆ ಕಲ್ಲುಪ್ಪನ್ನೇ ಪುಡಿ ಮಾಡ್ಕೊಳ್ಳೋಣ ವಡೆಗೆ ಹಾಕೋಕ್ಕೆ ಅಂತ ಸಂಜೆ ಮೇಲೆ ಅಂದರೆ ಒಂದು 4 ಗಂಟೆ ಹಂಗೆ ಮಾಡ್ತಾಯಿದ್ದೀನಿ. ಮೇಘ್ನ ಸುಮ್ಮನೆ ಇರ್ದಿರ ಅದು ಬೇರೆ ಇಲ್ಲ ಅನ್ನೋ ಥರ ಬಂದು ಹೇಳ್ಬಿಟ್ಟ. ಅದೊಂಥರ ಬೇಜಾರಾಯಿತು. ನನಗೂ ಗೊತ್ತು ತಾನೇ ಮಾಡ್ತಾಯಿದ್ದೀನಿ, ನೀನು ಯಾಕೆ ಹೇಳ್ದೆ ಹಂಗೆ, ಮನೇಲಿ ಹೇಳ್ಬಾರ್ದಿತ್ತು ಇವತ್ತು ಹಬ್ಬ ಬೇರೆ ಅಂತ ಅಂದ್ಬಿಟ್ಟು ಬೇಜಾರಾಯಿತು ನನಗೆ. ಅದು ಮುಗಿತಿದ್ದಂಗೆನೇ ಸರಿ ಸಂಜೆ ಹೆಂಗೋ ಆಯಿತು ಅಂದ್ಬಿಟ್ಟು ವಡೆ ಒಂದು 4 ಮಾಡಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸುಹಾಸ್ ಬಂದಿದ್ದೇನೆ, ಗಂಟೆ ಬಾರಿಸ್ತೀನಿ ಅಂದ್ಬಿಟ್ಟು ಗಂಟೆನೇ ಹೊಡ್ದಾಕ್ಬಿಟ್ಟ. ನಾನು ತುಂಬಾ ಆಸೆಪಟ್ಟು ತಂದಿದ್ದೆ ಗಂಟೆನ. ಆಸೆ ಅನ್ನೋದಕ್ಕಿಂತ ಇವತ್ತು ಶುಕ್ರವಾರ, ಹಬ್ಬದ ದಿನ ಬೇರೆ, ಮನೇಲಿ ಆ ಥರ ಗಂಟೆ ಹೊಡಿಬಾರ್ದಿತ್ತು. ಒಂಥರ ಬೇಜಾರಾಯಿತು ನನಗೆ. ಅದು ಅಲ್ದಿರ ಆಂಜನೇಯ ಇರುವಂಥ ನಮ್ಮನೆ ದೇವ್ರು ಆಂಜನೇಯ ಅಂದ್ಬಿಟ್ಟು ಅದು ಇರೋ ಥರ ಗಂಟೆ ಸಿಕ್ತು ಅಂತ ನಾನು ತೊಗೊಂಡು ಬಂದಿದ್ದೆ. ಅದು 3 ಭಾಗ ಆಗೋ ಥರ ಹೊಡ್ದಾಕ್ಬಿಟ್ಟ. ಅದು ನನಗೆ ತುಂಬಾ ಬೇಜಾರಾಯಿತು. ಯಾಕೋ ಇವಾಗ ಸುಮ್ಮನೆ ಬೆಳಗಿಂದ ಇದ್ದು ಇವಾಗ ಸುಮ್ಮನೆ ಇಲ್ದಿರ ಹಿಂಗೆ ಮಾಡಿದೆ, ನನಗೆ ಎಷ್ಟು ಇದಾಗ್ತೈತೆ ಅಂತ ಅಂದ್ಬಿಟ್ಟು ಹೊಡಿಯೋಕ್ಕೇನು ಹೋಗಿಲ್ಲ. ಬಟ್ ಆದರೆ ಬೇಜಾರಂತೂ ಆಗೋಯ್ತು. ಏನಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಳ್ಳಬಾರ್ದು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಇನ್ನು ನಮ್ಮ ಮನೆಯವರು ಹೋಗ್ಲಿ ಬಿಡು, ಏನೂ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ, ಅದರಲ್ಲೇನು ಕೈ ಮಿಸ್ ಆಗಾಯಿತು,
ಏನಾಗಲ್ಲ ಬಿಡು ದೇವರು ಎಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದರು. ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀನಿ ಇವಾಗ. ನಂಗೆ ಈ ಥರ ಎಲ್ಲ ಏನೇ ಒಂದು ಸಣ್ಣ ಪುಟ್ಟ ಆದ್ರೂ ತಡ್ಕೊಳಕ್ಕಾಗಲ್ಲ. ಅದು ಬೇಜಾರು. ಅದೇ ನೈಟೆಲ್ಲ ನಾನು ಅದೇ ಯೋಚನೆ ಮಾಡ್ತಾಯಿರ್ತೀನಿ. ಸಣ್ಣದಾಗಿ ಯಾರಾನ ಏನಾನ ಅಂದ್ಬಿಟ್ರು ಅಷ್ಟೇ, ಅದೇ ಕಣ್ಮುಂದೆ ಇರುತ್ತೆ. ನೈಟೆಲ್ಲ ಅದೇ ಕನವರಿಕೆ ಆಗಿರುತ್ತೆ ನನಗೆ. ಆ ಥರ ಆಗಿಬಿಡುತ್ತೆ. ಇನ್ನು ಈ ಥರ ಮಾಡ್ದೆ ಅನ್ನೋದು ಒಂದು ಬೇಜಾರು. ಅದು ಅಲ್ಲದೆ ಅವನಿಗೂ ಗಂಟೆಗೂ ಆಗಿ ಬರ್ತಾ ಇಲ್ವೇನೋ ಗೊತ್ತಿಲ್ಲ. ನಮ್ಮ ಮನೇಲಿ ಗಂಟೆ ತಂದಾಗೆಲ್ಲ ಹೊಡ್ದಾಕ್ತಾ ಇರೋದೇ ಅವನು. ಲಾಸ್ಟ್ ಟೈಮು ಒಂದು ಗಂಟೆನ ಅವನೇನು ಮಾಡಿದ್ದಾನೆ, ಮೇಲೆ ಇಟ್ಟಿದ್ದೆ ಸ್ಟ್ಯಾಂಡ್ ಮೇಲೆ, ಆಯಿತಾ. ಫೋಟೋ ದೇವ್ರ ಮನೆ ಇಲ್ವಲ್ಲ, ಹಂಗೆ ಈ ಒಂದು ಬಟ್ಟೆ ತೊಗೊಂಬಿಟ್ಟು ಮೇಲೆ ಎಸೆಯೋದು, ಕ್ಯಾಚ್ ಹಿಡಿಯೋದು ಈ ಥರ ಮಾಡ್ತಾಯಿದ್ದ. ಅದು ಹೆಂಗೆ ಎಸೆದ್ನೋ ಗೊತ್ತಿಲ್ಲ, ಮೇಲೆ ಎಸ್ದ ಬೇರೆ ಅಷ್ಟು ಫೋಟೋ ಚಿಕ್ಕ ಚಿಕ್ಕ ಫೋಟೋ ಎಲ್ಲ ಇಟ್ಟಿದ್ದೀನಿ ನಾನು, ಆಯಿತಾ. ಆ ಫೋಟೋ ಎಲ್ಲ ಒಂಚೂರು ಅಲ್ಲಾಡಿಲ್ಲ. ಅದ್ರ ಗಂಟೆ ಮಾತ್ರ ಬಿದ್ದು ಒಡೆದೇ ಹೋಯ್ತು. ಹಂಗೆ ಮಾಡ್ದೆ ನಾನು. ಆಮೇಲೆ ಅವತ್ತು ಏನೂ ಅಂದಿಲ್ಲ. ಹಿಂಗೆ ಮಾಡಿದೆ ನಾನು, ಮಾಡಬೇಡ ಮನೇಲಿ ಆ ಥರ ಅಂದರು, ಮಾಡ್ತೀಯಾ ನೋಡಿ ಹಿಂಗೆ ಗಂಟೆ ಸರಿ ಒಡೆದೋಯ್ತು, ಆದರೆ ನಿನ್ನ ತಲೆ ಮೇಲೆ ಬಿದ್ದಿದ್ರೆ ಏನು ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ಅವತ್ತೇನು ಅಷ್ಟು ಬೇಜಾರು ಅನ್ನಿಸ್ಲಿಲ್ಲ. ಹೋಗ್ಲಿ ಬಿಡು ಏನೋ ಆಟಾಡ್ತಾ ಇದು ಮಾಡ್ದೆ ಅಂತ. ಬಟ್ ಇವತ್ತು ಹಬ್ಬದ ದಿನ ಅದರಲ್ಲೂ ಆಸೆಪಟ್ಟು ಆಂಜನೇಯನ ತಗೊಂಡು ಬಂದಿದ್ನ, ಅದನ್ನ 3 ಭಾಗ ಮಾಡಿಬಿಟ್ಟ. ಅದೊಂಥರ ಬೇಜಾರಾಯಿತು. ಅದೇನೆ ನಾನು ಹೇಳಿದ್ದು. ಆಮೇಲೆ ನನಗೆ ಮೂಡೇ ಹೊರ್ಟೋಯ್ತು. ಏನಪ್ಪ ಏನೋ ಒಂದೊಂದು ಆಗ್ತಾನೇ ಇದೆ ಅಂತ ಅಂದ್ಬಿಟ್ಟು ಏನೋ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಈ ಥರ ಆಯಿತು ನಿನ್ನೆ ಹಬ್ಬ. ಸ್ವಲ್ಪ ಬೇಜಾರು ಆಯಿತು, ಏನೋ ಅಂತ ಗೊತ್ತಿಲ್ಲ. ಏನೋ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಎಲ್ಲರೂ ನನ್ನ ಮಗ ತೀಟೆ ಮಾಡಲ್ಲ, ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿರ್ತಾರೆ. ಅವನಷ್ಟು ತೀಟೆ ನಮ್ಮ ಮನೇಲಿ ಯಾರೂ ಮಾಡಲ್ಲ. ಫಸ್ಟೆಲ್ಲ ಹಂಗೆ ಇದ್ದ ಸೈಲೆಂಟಾಗಿ. ಇವಾಗ ಎಷ್ಟು ಟಾರ್ಚರ್ ಕೊಡ್ತಾನೆ ಅಂದರೆ ಯಪ್ಪಾ, ಏನು ನಾನು ಏನೋ ಒಂದು ಹೇಳಿದ್ರೆ ಅವ್ನು 10 ಹೇಳ್ತಾನೆ. ಅದು ಅಲ್ಲದೆ ನೋಡಿ ಈ ಥರ ಏನೋ ಒಂದು ಮಾಡ್ತಾನೇ ಇರ್ತಾನೆ. ಮನ್ಸಿಗಂತೂ ತುಂಬ ಬೇಜಾರು ಮಾಡ್ತಾನೆ. ಒಂದೊಂದು ಆಗಲ್ಲ ಸುವ ನಿನ್ನ ಹತ್ರ, ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ಅವ್ನು ಇದೇ ಹಾಸ್ಟೆಲ್ ಥರ ಇದೆ, ಏನು ಇದಕ್ಕಿಂತ ದೊಡ್ಡ ಹಾಸ್ಟೆಲ್ ಇನ್ಯಾವ್ದು ಹಾಕ್ತೀಯಾ ಅಂತೆಲ್ಲನೂ ಹೇಳ್ತಾನೇ ಇರ್ತಾನೆ. ಹಿಂಗೆ ಏನೇ ಒಂದು ಹೇಳು ಬೈ, ಅದಕ್ಕೆ ಇನ್ನೊಂದು ಅವನು ಹೇಳ್ತಾ ಇರ್ತಾನೆ ಹೊರತಿಗೆ ಅದು ತಿರ್ಗೋತಾ ಇಲ್ಲ. ಸರಿ ಅಂದ್ಬಿಟ್ಟು ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೇಗ ಬೇಗ. ಇನ್ನು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆ ದೇವ್ರ ವಾರ ಕೂಡ, ಮತ್ತು ಶ್ರಾವಣ ಮಾಸ ಅಲ್ವಾ, ಶನಿವಾರ ಅಂದ್ಬಿಟ್ಟು ಮನೇಲೆಲ್ಲ ಹೂವು ಎಲ್ಲ ಹಂಗೆ ಇತ್ತು ಕಟ್ಟಿದ್ದಿದ್ದು. ಎಲ್ಲ ಹೂವೆಲ್ಲ ಹಾಕಿ ಮಲ್ಲಿಗೆ ಹೂವನ್ನೇ ಹಾಕಿ ಎಲ್ಲ ದೀಪ ಹಚ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹಂಗೆ ಹೆಂಗಿದ್ರು ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಲ್ಲ, ಸರಿ ಆಯಿತು. ದೇವ್ರಿಗೆ ಅಂತ ಉಪಯೋಗಿಸಿದ್ದು ನೋಡಿ ಹೂವು ಮತ್ತು ಎಲೆ, ಅದನ್ನೆಲ್ಲ ಕಸುಗೆ ಏನಕ್ಕೆ ಹಾಕೋದು ಬಾಳೆ ಎಲೆ ಎಲ್ಲನೂ. ಅದ್ರ ಬದಲಿಗೆ ಹೆಂಗಿದ್ರು ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ನದಿ ಸಿಕ್ಕಿದ್ರೆ ಅಲ್ಲೇ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಅದನ್ನು ತೊಗೊಂಡು ನಾವು ಹೊರಟಿದ್ವಿ. ಕವರ್ನ ಡಿಕ್ಕಿಲಿ ಇಟ್ಟಿದ್ರಲ್ಲ, ನಮ್ಮ ಮನೆಯವ್ರು ಮರ್ತೋಗ್ಬಿಟ್ಟಿದ್ದಾರೆ. ಇಲ್ಲಿ ಬೇರೆಯವ್ರು ಯಾರೋ ಹಾಕಕ್ಕೆ ಬಂದಿದ್ರಾ, ಅದು ನೋಡಿ ಇವ್ರಿಗೆ ನೆನಪಾಯಿತು. ಸರಿ ನಾವು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಕವರ್ ತೆಗೆಯೋದಕ್ಕೆ ಹೋದ್ರು. ಇನ್ನೊಂದು ಕಾಮಿಡಿ ಆಯಿತು ಗೊತ್ತಾ. ಇವಾಗ ಯಾಕೆ ಕೆರೆಗೆ ಕವರೆಲ್ಲ ಎಸಿತಾರಲ್ಲ, ಯಾರೋ ಕೇಳಿರ್ತಾರೋ, ಯಾರೋ ಆಫೀಸರ್ಗಳು ಅವರು ಇರ್ತಾರೆ ಅಲ್ಲ, ಎಲ್ಲ ಬೋರ್ಡ್ ನೋಡಿದ್ರು ಗೊತ್ತಾಗ್ಲಿಲ್ವಾ ಅವ್ರಿಗೆ? ಹಳ್ಳಿಯವ್ರಿಗೆಲ್ಲ ಸ್ವಲ್ಪ ಮುಂದೆ ಹೋಯ್ತಿದ್ದಂಗೆ ರೈಟ್ ಭಯ ಆಗ್ಬಿಟ್ಟೆ ಸುವ. ಆಮೇಲೆ ಬೈತಾರಲ್ಲ ಅಂತ. ಏನು ಗೊತ್ತಾ, ನಾವು ಕೂಡ ನಮ್ಮನೆಯವ್ರು ಕೂಡ ಅವ್ರನ್ನ ನೋಡಿಬಿಟ್ಟು ನಾವು ಕವರ್ ಇದೆಯಲ್ಲ ದೇವ್ರದ್ದು, ಅದನ್ನ ಇಲ್ಲಿ ಹಾಕ್ಬಿಡೋಣ ಅಂತ ಕಾರಿಂದ ಇಳಿದ್ರಾ. ಅವ್ರು ಅಂದ್ಕೊಂಡಿದ್ದಾರೆ ಯಾರೋ ಬೈಯಕ್ಕೆ ಬರ್ತಿದ್ದಾರೆ, ಕೆರೆಗೆ ಹಾಕ್ತಿದ್ದಾರೆ ಅಂತ, ಬೈಯೋದಕ್ಕೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರನ್ನ ಇಳಿದ ತಕ್ಷಣವೇ ನಿಂತ್ಕೊಳ್ಳೇ ಇಲ್ವಂತೆ. ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಹೋದ್ರಂತೆ, ಏನು ಬೈತಾರೆ ಅಂತ. ಅದನ್ನೇ ಹೇಳ್ಕೊಂಡು ನಗ್ತಾಯಿದ್ರು. ನಾವು ಅವ್ರನ್ನ ನೋಡಿ ನಾವು ಹಾಕಕ್ಕೆ ಹೋದರೆ ಅವರು ಹಿಂಗೆ ಅಂದ್ಕೊಂಡು ಹೊರಟೇ ಹೋದ್ರು ಅಂತ ಅಂದ್ಕೊಂಡು ಅದನ್ನೇ ಹಾಕ್ಕೊಂಡು ಬಂದ್ವಿ. ಇನ್ನು ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಆದಿಚುಂಚನಗಿರಿಗೆ. ಏನಂದರೆ ಮೇಘನಾನ ಕರ್ಕೊಂಡು ಹೋಗಿದ್ವಿ. ಆವಾಗ ಸುಹಾಸ್ಗೆ ನಾನು 7 ತಿಂಗಳು ಪ್ರೆಗ್ನೆಂಟು. ಆವಾಗ ಹೋಗಿದ್ದೆ ನಾನು, ಬೆಟ್ಟ ಇದು ಹತ್ಕೊಂಡು ಹೋಗಿದ್ದೆ. ಕಾರೇ ಮೇಲ್ಗಂಟ ಹೋಗ್ತಿತ್ತು ಅನಿಸುತ್ತೆ. ಇವಾಗ ನನಗೂ ಅಷ್ಟೇನು ನೆನಪಿಲ್ಲ, ಹೋಗಿದ್ದೆ. ಇವನು ಸುಹಾಸು ಫೋಟೋ ನೋಡಿದಾಗೆಲ್ಲ ಅಕ್ಕನ ಕರ್ಕೊಂಡು ಹೋಗಿದ್ದೀರಾ, ನನ್ನ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ತಾನೇ ಇದ್ದ. ನಾನು ಪ್ರೆಗ್ನೆಂಟು ಕಣೋ, ನೀನು ಹೊಟ್ಟೆ ಒಳಗಡೆ ಇದ್ದೆ ಅಂತೆಲ್ಲ ಹೇಳಿ ಏನೇ ಮಾಡಿದ್ರು ನಾನು ನೋಡಿಲ್ಲ ಕರ್ಕೊಂಡೋಗಿ ಅಂತ ಯಾವಾಗೂ ಕೇಳ್ತಿದ್ದ. ಸರಿ ಆಯಿತು ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಆದರೆ ಬರ್ತಾ ಆಮೇಲೆ ಹೋಗೋಣ, ಸಾರಿ ಮೇಲುಕೋಟೆಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. ಇಲ್ಲಿ ಸ್ವಲ್ಪ ಲೇಟ್ ಆಯಿತು. ನಾನು ಫಸ್ಟಿಗೆ ಹೇಳಿದೆ ಇವಾಗ ಏನು ಬೇಡ, ಅಂದರೆ ನನಗೂ ಹುಷಾರಿರಲಿಲ್ವಲ್ಲ. ಇವಾಗ ಮೇಘ್ನ ಕೂಡ ಇವಾಗ ಹುಷಾರು ತಪ್ಪಿ ಅವಳು ಸ್ವಲ್ಪ ಇವಾಗ ರಿಕವರ್ ಆಗಿರೋದು. ಸರಿ ನನಗೂ ಹುಷಾರಿಲ್ಲ, ಕೋಲ್ಡು, ಜ್ವರ, ಚಳಿ ಜ್ವರ, ಇನ್ನೂ ನನಗೆ ಕೋಲ್ಡ್ ವಾಸಿ ಆಗೇ ಇಲ್ಲ. ಈ ಥರ ಇರುವಾಗ ಬೇಡ ಅಂತ ಅಂದ್ರೂ ಯಾವಾಗಲೂ ಏನಾರ ಒಂದು ಇರುತ್ತೆ. ಸರಿ ಆಯಿತು ಇಲ್ಲ ಹೋಗಿ ಬರೋಣ ಮೇಲುಕೋಟೆಗೆ, ಇವಾಗ ಶ್ರಾವಣ ಮಾಸ ಬೇರೆ ಅಲ್ವಾ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇನ್ನು ಇಲ್ಲಂತೂ ತುಂಬ ಜನ ದುಡ್ಡು ಕೇಳ್ತಾಯಿದ್ರು. ಏನಂತಂದರೆ ನಾವು ಹೋಗ್ತಾಯಿದ್ರು ಕೈ ಹಿಡ್ದು ಎಳೆದು ಕೇಳ್ತಾಯಿದ್ರು. ಇರಿ ಆ ಕಡೆಯಿಂದ ಬರ್ತೀವಿ ಅಂದರೂ ಬಿಡ್ತಾ ಇರಲಿಲ್ಲ.
ಎಷ್ಟೋ ಚೆನ್ನಾಗೇ ಇರ್ತಾರೆ ನೋಡೋಕ್ಕೆ ಗಟ್ಟಿಮುಟ್ಟಿಗೆ. ಅವರು ಕೆಲಸಗಳು ಮಾಡಿ ದುಡಿಯೋಕ್ಕಾಗಲ್ಲ, ಇಲ್ಲಿ ಈ ಥರ ಮಾಡ್ತಾರೆ. ಅದು ಏನು ಕೊಟ್ಟಷ್ಟು ಇದು ಮಾಡಲ್ಲ. ಒಂಥರ ಇಲ್ಲ ಕೊಡಲೇಬೇಕು ಅನ್ನೋ ಥರಕ್ಕೆ ಕೈ ಹಿಡ್ದೆಲ್ಲ ಎಳೀತಾ ಇದ್ರು. ಅದೆಲ್ಲ ನೋಡಿದ್ಮೇಲೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಯಾಕಂದರೆ ಇವಾಗ ನಾವೇ ಆಗಲಿ ಮನೆ ಕೆಲ್ಸಗಳಿಗೆ ಹೋಗವ್ರೆ ಅಂದಂಗೆಲ್ಲ ಅನ್ನಿಸ್ಕೊಂಡು ಅವ್ರು ಕೊಡೋ ಒಂದು ದಿನಕ್ಕೆ ₹50 ಬೀಳುತ್ತಾ ಏನೋ. ಆ ₹50ಗೋಸ್ಕರ ಎಷ್ಟೆಲ್ಲ ನಾವು ಕೆಲಸ ಮಾಡಬೇಕು ಅಂತ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಆ ಥರ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಇವರು ಮನ್ಸು ಮಾಡಿ ಏನೋ ಒಂದು ಕೆಲಸ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ದುಡ್ಡು ಕೇಳೋದಲ್ದಿರೆ ಮತ್ತೆ ಇಷ್ಟೇ ಕೊಡಿ ಅಂತ ಇದು ಮಾಡೋದೆಲ್ಲನೂ ತುಂಬ ಬೇಜಾರು ಅನ್ನಿಸ್ತು ನನಗಂತೂ. ಇನ್ನು ಬೆಟ್ಟ ಹತ್ತಿ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ನಮ್ಮನೆಯವರು ಕಾಲು ನೋವು ಅಂತ ಇದ್ದರು. ಆಮೇಲೆ ನೋಡಿದ್ರೆ ಫುಲ್ ನನಗೆ ಆಗ್ತಾನೇ ಇಲ್ಲ, ಕಾಲು ತುಂಬ ನೋವ್ತಾ ಇದೆ ಅಂತ ಹೇಳ್ಲಿಕ್ಕೆ ಶುರು ಮಾಡಿದ್ರು. ಸರಿ ಕಲ್ಯಾಣಿ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಎಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ಅಂದರೆ ಟಯರ್ಡ್ನೆಸ್ ಆಗಿರುತ್ತಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವ್ರಿಗೆ ಯಾಕೋ ಚಳಿ ಜ್ವರ ಬಂದಂಗೆ ಆಗ್ತಾಯಿದೆ, ನನಗೂ ಆಗ್ತಾಯಿಲ್ಲ ಅಂತ ಅಂದರು. ನಾನು ಫಸ್ಟೇ ಹೇಳಿದ್ದೆ ಮನೇಲಿ ಯಾರಿಗೂ ಸ್ವಲ್ಪ ಹುಷಾರಿಲ್ಲ, ಬೇಡ ಬಿಡಿ ಇನ್ನೊಂದು ಸರಿ ಹೋಗೋಣ ಅಂತ. ಆದರೂ ಕೇಳ್ದಿರ ಬಂದರು. ಲಾಸ್ಟ್ಗೆ ಚೆಲುವನಾರಾಯಣ ಸ್ವಾಮಿ ದರ್ಶನನೇ ಮಾಡೋಕ್ಕಾಗಲಿಲ್ಲ, ವಾಪಸ್ ಮನೆ ಕಡೆ ಹೊರಟ್ವಿ. ಇನ್ನೊಂದು ದಿನ ಬರೋಣ, ಅವ್ರಿಗೂ ಹುಷಾರಿಲ್ಲ ಅಂತ. ಇನ್ನು ಆನ್ ದ ವೇ ಚಾಪೆಕಾಯಿ ತೊಗೊಂಡಿದ್ದೆ, ಅದನ್ನು ಕೂಡ ಕಟ್ ಮಾಡಿಕೊಂಡು ತಿನ್ಕೊಂಡು ಹೊರಟ್ವಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಇಲ್ಲಿವರೆಗೂ ಬಂದು. ಅದಕ್ಕೆ ಹೇಳೋದು, ದೇವ್ರ ದರ್ಶನ ಮಾಡೋದು ನಾವು ಅಂದ್ಕೊಂಡ್ರೆ ಹೋಗಿ ಮಾಡೋದಕ್ಕಾಗಲ್ಲ, ದೇವರೇ ನಮ್ಮನ್ನ ಕರೆಸ್ಕೋಬೇಕು ಅಷ್ಟೇ. ಇವಾಗ ನೋಡಿ ನಮಗೆ ಅಲ್ಲಿವರೆಗೂ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಹೋಗಿದ್ದೀವಿ. ಯೋಗ ನರಸಿಂಹ ಸ್ವಾಮಿ ದರ್ಶನ ಮಾಡಿದ್ವಿ, ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿವರೆಗೂ ಹೋಗಿದ್ದೀವಿ, ಪಕ್ಕದಲ್ಲೇ ದೇವಸ್ಥಾನ ಐತೆ, ಆದರೂ ನಮಗೆ ಹೋಗೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಇಷ್ಟು ಹುಷಾರು ತಪ್ತಾರೆ, ನನಗೆ ಆಗ್ತಾನೇ ಇಲ್ಲ ಅನ್ನೋ ಥರ ವಾಪಸ್ ಹೋಗ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ದೇವರು ನಮ್ಮನ್ನ ಕರೆಸ್ಕೊಳ್ಲಿಲ್ಲ. ಇವತ್ತು ನಮಗೆ ದರ್ಶನ ಕೊಡಲಿಲ್ಲ. ಅದು ದೇವ್ರು ನಿರ್ಧಾರ ಮಾಡ್ಬೇಕು ನಮ್ಗೆ ಯಾವಾಗ ದರ್ಶನ ಕೊಡಬೇಕು ಅಂತ. ನಾವು ಅಂದ್ಕೊಂಡ ತಕ್ಷಣ ಅದಾಗಲ್ಲ. ಅದೊಂದು ಚೆನ್ನಾಗಿ ಅರ್ಥ ಆಯಿತು. ಹಂಗೆ ಅಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.